ನೋಡಿ ಇಷ್ಟೇ ಅಲ್ಲ ನಿಂಬೆಹಣ್ಣು ಇನ್ನೂ ಮನೇಲಿ ತುಂಬ ನೋಡಿ ಇಲ್ಲೊಂದು ದೊಡ್ಡದಾಗಿ ಬಿದ್ದೋಗಿದೆ. ಜ್ಯೂಸ್ ಅಂತೂ ತುಂಬಾ ಚೆನ್ನಾಗಿದೆ. ನಮ್ಮನೆ ಹತ್ರನೇ ಗಿಡ ಹಾಕ್ಕೊಂಡು ಈ ಥರ ಜ್ಯೂಸ್ ಇದೆಯಲ್ಲ ಅದಂತೂ ತುಂಬಾ ಖುಷಿ ಕೊಡುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಟೈಮ್ ಬಂದು 5:15. ಇವಾಗ ನೋಡಿ ನಮ್ಮ ಹಸ ಎಲ್ಲ ಕಟ್ಟಾಕಿದ್ದೀನಿ, ಹಿಂಡಿನೂ ಸಹ ತಿನ್ನಿಸಿದ್ದೀನಿ. ಇವಾಗ ಹಾಲು ಕರಿತೀನಿ, ಮತ್ತು ಹಾಲು ಕರೆದಾದ್ಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಬಾಲ್ದಲ್ಲೇ ಹೊಡಿತೀಯಲ್ಲವ. ಫ್ರೆಂಡ್ಸ್, ಹಾಗೇನೆ ಇವಾಗ ನೋಡ್ಬೋದು ನಾನು ಹಾಲು ಕರೆದಾಗಿದೆ. ಹಾಯ್ ಫ್ರೆಂಡ್ಸ್, ಟೈಮ್ ಬಂದು ಇವಾಗ 12 ಗಂಟೆ ಆಗಕ್ಕೆ ಬಂದಿದೆ. ಇವಾಗ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನೊಂದು ಗಿಡನ ತೋರಿಸ್ತೀನಿ. ಅದು ಯಾಕೆ ಈ ಥರ ಆಗಿದೆ ಅಂತಲೂ ಗೊತ್ತಿಲ್ಲ. ನೋಡಿ, ನಮ್ಮನೆ ಹತ್ರಲ್ಲಿ ನಮ್ಮದು ನಿಂಬೆ ಗಿಡ ನೋಡಿ ಎಷ್ಟು ಚೆನ್ನಾಗಿ ಹಸಿರಾಗಿದೆ ಅಂತ ಅಂದರೆ ತುಂಬಾ ಹಸಿರಾಗಿದೆ. ಮತ್ತು ಕಾಯು ಅಷ್ಟೇ ತುಂಬಾ ಬಿಟ್ಟಿದೆ ನೋಡಿ. ಆದರೆ ಒಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ ನೋಡಿ, ಕಾಯಿಗಳೆಲ್ಲ ಈ ಥರ ಹೊಡಿತಾ ಇದ್ದಾವೆ. ಏನು ಹೊಡಿತಾ ಇದ್ದಾವೆ ಅಂತ ಗೊತ್ತಿಲ್ಲ. ಕೆಲವರು ಸ್ವಲ್ಪ ಜನ ಹೇಳ್ತಾರೆ ದೃಷ್ಟಿ ಆಗಿರ್ಬೋದು ಅಂತ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟಿಷ್ಟು ದಪ್ಪ ಇದೆ ಕಾಯಿ. ಇವೆಲ್ಲ ಈ ಥರ ಮಧ್ಯದಲ್ಲಿ ಈ ಥರ ಒಡ್ಕ ಥರ ಆಗ್ತಾ ಇದ್ದಾವೆ. ನೋಡಿ, ಇನ್ನೂ ತೋರಿಸ್ತೀನಿ, ಇನ್ನೂ ತುಂಬ ಇದ್ದಾವೆ ನೋಡಿ. ಇಲ್ಲಿ ತೋರಿಸ್ತೀನಿ ನೋಡಿ, ಈ ಥರ ಮಧ್ಯದಲ್ಲಿ ಈ ಥರ ಅರ್ಧ ಕಾಯಿ ಒಡೆದೋಗ್ತಾ ಇದೆ ನೋಡಿ. ಇಲ್ಲೂ ಇದೇ ಥರ ಇದೆ ನೋಡಿ, ಇಲ್ಲೂ ಇದೇ ಥರ ಆಗಿದೆ. ನೆಕ್ಸ್ಟು ನೋಡಿ, ಇದು ಎಷ್ಟು ದಪ್ಪ ಕಾಯಿ ಇದೆ, ಇದು ಹಂಗೆ ಆಗಿದೆ ನೋಡಿ. ಇಲ್ಲೊಂದು ಕಾಯಿ ಇದೆ, ಇದು ಹಂಗೆ ಆಗಿದೆ. ಗಿಡ ತುಂಬ ಕಾಯಿಗಳಿದ್ದಾವೆ, ಆದರೆ ಆ ಥರ ಕಾಯೆಲ್ಲ ಒಡೆದು ಹೋಗ್ತಾ ಇದೆ. ಏನು ಪ್ರಾಬ್ಲಮ್ ಅಂತ ಗೊತ್ತಾಗ್ತಾ ಇಲ್ಲ. ಕೆಲವರು ಹೇಳ್ತಾರೆ ದೃಷ್ಟಿ ತಗಲಿದೆ ಗಿಡಕ್ಕೆ ಅಂತ ಅಂತಾರೆ. ದೃಷ್ಟಿ ತಗಲಿದೆಯಾ ಅಥವಾ ಏನು? ಆದರೆ ನೀರು ಸಹ ಚೆನ್ನಾಗೀಗ ಮಳೆ ಆಗಿದೆ, ನೀರು ಸಹ ಚೆನ್ನಾಗಿದೆ ನೋಡಿ. ಇಲ್ಲೊಂದು ಕಾಯಿ ಹೊಡ್ಕೊಂಡಿದೆ ಈ ಥರ. ನಿಂಬೆಹಣ್ಣಿಗೆ ಇವಾಗ ತುಂಬ ರೈಟ್ ಇದೆ.
ನೋಡಿ ಕಾಯಿ ನೋಡಿದರೆ ಈ ಥರ ಆಗಿದ್ದಾವೆ. ನೋಡಿ ತುಂಬಾ ಕಾಯಿ ಇದ್ದಾವೆ. ನೋಡಿ ಕಾಯೆಲ್ಲ ತುಂಬಾ ಇದ್ದಾವೆ. ಆದರೆ ಎಲ್ಲ ಈ ಥರ ಹೊಡ್ಕೊಂಡು ಮಧ್ಯದಲ್ಲಿ ಈ ಥರ ಹೊಡ್ಕೊಳ್ತವೆ. ಏನು ಪ್ರಾಬ್ಲಮ್ಮು ಅಂತ ಗೊತ್ತಿಲ್ಲ. ಗೊತ್ತಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ. ಕೆಲವ್ರು ಅಂತಾರೆ ಅದೇ ದೃಷ್ಟಿ ಪ್ರಾಬ್ಲಮ್ಮು ಅಂತ ಅಂತಾರೆ. ಇನ್ನೂ ಸ್ವಲ್ಪ ಜನ ಹೇಳ್ತಾರೆ ನೀರು ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಅಂದರೆ ಕೆಲವ್ರು ಹೇಳ್ತಾರೆ ನೀರು ಕಮ್ಮಿ ಆಗಿದೆ ಅಂತವ. ಆದರೆ ಏನಾಗಿದೆ ನೋಡಿ, ಇಲ್ಲಿ ಇಷ್ಟು ದಪ್ಪ ಕಾಯಿ ಇದೆ ನೋಡಿ. ಕಿತ್ಕೊಂಡೇ ಬರ್ತಿತ್ತು ಕೈಗೆ. ನೋಡಿ ಎಷ್ಟು ದಪ್ಪ ಕಾಯಿ ಇದು. ನೋಡಿ ಇಲ್ಲೂ ಇದ್ರ ಪಕ್ಕದ್ದು ಇದು ಸಹ ಕಾಯಿ ಹಂಗೆ ಆಗಿದೆ. ಏನಾಗಿದೆ ನಿಂಬೆ ಗಿಡಕ್ಕೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆದರೆ ಈ ಥರ ಆದ್ರೂ ಸಹ ಒಳಗಡೆ ಕಾಯಿ ಚೆನ್ನಾಗಿದೆ. ಹುಳಿನೂ ಸಹ ತುಂಬಾ ರಸ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಇಷ್ಟಿಷ್ಟು ದಪ್ಪ ನಿಂಬೆಹಣ್ಣು ಈ ಥರ ಆಗಿದೆ. ಫ್ರೆಂಡ್ಸ್ ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕೆ ಈ ಥರ ಆಗಿದೆ, ಏನಾಗಿದೆ. ಇಲ್ಲ ದೃಷ್ಟಿ ಪ್ರಾಬ್ಲಮ್ಮ, ಇಲ್ಲ ನೀರಿನ ಪ್ರಾಬ್ಲಮ್ಮ, ಇಲ್ಲ ನೀರು ಜಾಸ್ತಿ ಆಗಿದೆಯಾ, ಇಲ್ಲ ನೀರು ಕಮ್ಮಿ ಆಗಿದೆಯಾ, ಏನಾದ್ರು ನಿಮಗೆ ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನೋಡಿ ಇಲ್ಲಿ ನುಗ್ಗೆಕಾಯಿ ಆಲ್ರೆಡಿ ಖಾಲಿ ಆಗೋಕ್ಕೆ ಬಂದಿದ್ದಾವೆ. ತುಂಬಾ ಕಾಯಿ ಬಿಟ್ಟಿತ್ತು. ನೆಕ್ಸ್ಟು ಆ ಮರವನ್ನು ತೋರಿಸ್ತೀನಿ. ಅದು ಅಷ್ಟೇ ತುಂಬಾ ಕಾಯಿ ಬಿಟ್ಟಿತ್ತು. ಇವಾಗ ಸ್ವಲ್ಪ ಮರ ಎಲ್ಲ ಅದು ಸೌರ್ ಹಾಕಬೇಕು ಫುಲ್ಲಾಗಿ. ಯಾರೋ ಒಬ್ಬರು ಒಂದೆರಡು ಕೊನೆನೂ ಸಹ ಗಿಡ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಕಾಯಿ ಚೆನ್ನಾಗಿ ಬಿಡುತ್ತೆ ಅಂತವ. ಇದ್ರದ್ದು ನೆಡೋದಕ್ಕೆ ಇಲ್ಲಿ ಕೊಂಬೆನ ಕಟ್ ಮಾಡ್ಕೊಂಡು ಹೋಗಿದ್ದಾರೆ ನೋಡಿ. ಇಲ್ಲೊಂದು ಮತ್ತು ಇಲ್ಲೊಂದು ಕೊಂಬೆನ ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತು ಇದನ್ನು ಅಷ್ಟೇ ಅದೇ ಮರದ್ದು ಗಿಡ ಇದನ್ನು. ಆದರೆ ಗಿಡ ಯಾಕೋ ಜಾಸ್ತಿ ಇಂಪ್ರೂವ್ ಆಗ್ತಾಯಿಲ್ಲ, ಏನು ಅಂತಲೇ ಗೊತ್ತಿಲ್ಲ. ಕಾಯಿ ಬಿಟ್ಟಿತ್ತು, ಒಂದು 5-6 ಕಾಯಿ ಬಿಟ್ಟಿತ್ತು. ಇಲ್ಲೊಂದು 2 ಇದೆ. ಗಿಡ ಮಾತ್ರ ದೊಡ್ಡದಾಗಿ ಆಗ್ತಾಯಿಲ್ಲ. ಹಾಗೆ ಕರಿಬೇವಿನ ಗಿಡ ಇವಂತೂ ನಮ್ಮ ಆಡಿನ ಮರಿಗಳು ಬಂದು ಎಲ್ಲ ಗಿಡ ಎಲ್ಲನೂ ತಿನ್ಕೊಂಡು ಹೋಗ್ತವೆ. ನೋಡಿ ಕರಿಬೇವಿನ ಸೊಸಿದು ಹಣ್ಣು ನೋಡಿದ್ದೀರಾ ಗಿಡದ್ದು. ನೋಡಿ ಇದು ಹಣ್ಣಾಗುತ್ತೆ. ಹಣ್ಣಾಗಿ ಫುಲ್ಲು ಬ್ಲ್ಯಾಕ್ ಕಲರ್ ಆಗುತ್ತೆ. ಆಗ ಹಣ್ಣು ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ನಾವು ಚಿಕ್ಕ ಮಕ್ಕಳಲ್ಲೆಲ್ಲ ಅವಾಗೆಲ್ಲ ತಿನ್ನಿವೋ, ಇವಾಗ ಅಷ್ಟೇ. ನೋಡಿ ಇಲ್ಲೊಂದು ನಿಂಬೆಹಣ್ಣು ಇನ್ನೊಂದು ತೋರಿಸ್ತೀನಿ. ನೋಡಿ ಎಷ್ಟು ದಪ್ಪ ಆಗಿದೆ ನೋಡಿ. ನೋಡಿ ಇದು ಹಂಗೆ ಒಡೆದೋಗಿದೆ. ನೋಡಿ ಇಲ್ಲೊಂದು ಬಿದ್ದಿದೆ. ಸುಮ್ಮನೆ ಇವನ್ನೆಲ್ಲ ಕುಯ್ದುಬಿಟ್ಟು ಸುಮ್ಮನೆ ಈ ಥರ ವೇಸ್ಟ್ ಮಾಡೋದಕ್ಕಿಂತ ಸುಮ್ಮನೆ ಉಪ್ಪಿನಕಾಯಿ ಉಯ್ಯೋದು ಬೆಟರ್ ಅನಿಸುತ್ತೆ. ನೋಡಿ ಇಲ್ಲೊಂದಿದೆ. ಹಾಗೆಯೇ ಇನ್ನೊಂದು ಬಿದ್ದಿದೆ. ಕೈ ಹಾಕೋಕ್ಕಾಗಲ್ಲ ಅನಿಸುತ್ತೆ, ಮುಳ್ಳಿದೆ ಜಾಸ್ತಿ. ನೋಡಿ ಇಲ್ಲೊಂದು ದೊಡ್ಡದಾಗಿ ಬಿದ್ದೋಗಿದೆ. ನೋಡಿ ಇಷ್ಟೇ ಅಲ್ಲ ನಿಂಬೆಹಣ್ಣು ಇನ್ನೂ ಮನೇಲಿ ತುಂಬ ಇಟ್ಟಿದ್ದೀವಿ ಫ್ರೆಂಡ್ಸ್. ಹಾಗೇ ಇನ್ನೊಂದು ಗಿಡ ತೋರಿಸ್ತೀನಿ ನಿಮಗೆ. ನೋಡಿ ಇದು ಸೀಬೆಹಣ್ಣಿನ ಗಿಡ. ಇದು ನಾವು ಚಿಕ್ಕದ ಗಿಡ ಅಂದರೆ ಫಾರ್ಮ್ ಇರ್ತದಲ್ಲ ಅಲ್ಲಿ ತೊಗೊಂಬಂದಿದ್ದು. ಅಂದರೆ ಒಂದು 5-6 ಕಾಯಿ ಬಿಟ್ಟಿತ್ತು ಅಷ್ಟೇ. ಗಿಡ ಫುಲ್ಲು ಒಣಗೋಗಿತ್ತು. ಇವಾಗ ಮತ್ತೆ ಇದನ್ನು ಫುಲ್ಲು ಕಟ್ ಮಾಡಿಬಿಟ್ಟು ಇವಾಗ ಇಲ್ಲೊಂದು ಸ್ವಲ್ಪ ಸಗಣಿ ಮೆತ್ತಿ ಈ ಥರ ಮಾಡಿರೋದಕ್ಕೆ, ನೀರು ಬಿಟ್ಟಿರೋದಕ್ಕೆ ಇವಾಗೆಲ್ಲ ಚಿಗುರು ಹೊಡಿತಾ ಇದೆ ನೋಡಿ. ಆದರೆ ಹಣ್ಣು ಮಾತ್ರ ತುಂಬಾ ಸ್ವೀಟ್ ಇರುತ್ತೆ. ಅಂದರೆ ಒಂದು ಹಣ್ಣು ಏನಿಲ್ಲ ಅಂದ್ರೂ ಒಂದು ಅರ್ಧ kg ಇರುತ್ತೆ, ಅಷ್ಟು ದಪ್ಪ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗೂ ಮಾತ್ರ ಇರುತ್ತೆ. ಇಲ್ಲಿನ ಮಾಡಿ ಮರಿಗಳು ಎಲ್ಲ ಬಂದು ಗಿಡ ಎಲ್ಲ ಇದು ಮಾಡ್ತವೆ. ಅದಕ್ಕೆ ನೋಡಿ ನಮ್ಮನೆ ರೈದ್ಯ ಚೀಲನ ಈ ಥರ ಹಾಕೋದು. ಈಗ ನಿಂಬೆಹಣ್ಣು ಕಿತ್ಕೊಂಡಿದ್ದೀನಿ, ಬಿಸಿಲಿಗೆ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ. ಫ್ರೆಂಡ್ಸ್ ಹಾಗೆಯೇ ಈ ಕಡೆ ನಮ್ಮ ಲಕ್ಷ್ಮಿಗೆ ನೀರು ತೋರಿಸಿ ಸ್ವಲ್ಪ ಹುಲ್ಲು ಹಾಕಿದ್ದೆ. ಆ ಹುಲ್ಲನ್ನು ಸಹ ತಿನ್ಕೊಂಡಿದ್ದಾಳೆ. ಇನ್ನೊಂದು ಸ್ವಲ್ಪ ಹುಲ್ಲು ತಂದು ಹಾಕಬೇಕು. ಹಾಗೆಯೇ ಬೆಳಗ್ಗೆ ಇವತ್ತು ತಿಂಡಿಗೆ ನಾನು ಸಾಂಬಾರಿತ್ತು, ನುಗ್ಗೆಕಾಯಿ ಸಾಂಬಾರು. ಅದಕ್ಕೇ ಇವತ್ತು ಅನ್ನ ಮಾಡಿದ್ದೆ. ನೋಡಿ ಇಷ್ಟು ಡೈಲಿ ಇಷ್ಟು ಹಣ್ಣುಗಳು ಬೀಳ್ತಾ ಇರ್ತವೆ. ಡೈಲಿ ಅಷ್ಟು ಹಣ್ಣುಗಳು ಬೀಳ್ತಾ ಇರ್ತವೆ.
ಸುಮ್ಮನೆ ಅದನ್ನು ಜ್ಯೂಸ್ ಮಾಡ್ಕೊಳ್ಳೋದು, ಏನಾದ್ರು ಮಾಡ್ಕೊಳ್ಳೋದು ಅಷ್ಟೇ. ಹಾಗೆಯೇ ಸ್ಟೂಲ್ ತೊಗೊಂಡಿದ್ದೀನಿ. ಇರು ಹಾಕ್ತೀನಿ. ಓಕೆ, ಸಿದ್ಧಿ ಹಾಗೇನೆ ಇವಾಗ ಜ್ಯೂಸ್ ರೆಡಿ ಆಗಿದೆ. ಜ್ಯೂಸ್ ಕುಡಿದು ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಪ್ಲೀಸ್ ಹಾಗೇನೆ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ ದಯವಿಟ್ಟು. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಜ್ಯೂಸ್ ಅಂತೂ ತುಂಬಾ ಚೆನ್ನಾಗಿದೆ. ನಮ್ಮನೆ ಹತ್ರನೇ ಗಿಡ ಹಾಕ್ಕೊಂಡು ಈ ಥರ ಜ್ಯೂಸ್ ಇದೆಯಲ್ಲ, ಅದಂತೂ ತುಂಬಾ ಖುಷಿ ಕೊಡುತ್ತೆ. ನಾವು ಹೊರಗಡೆ ನಿಂಬೆಹಣ್ಣು ತಗೊಂಬಂದು ಅದರಲ್ಲಿ ಜ್ಯೂಸ್ ಮಾಡಿ ಕುಡಿಯೋದಕ್ಕಿಂತ ಇಲ್ಲಿ ಮನೇಲಿ ನಮ್ಮನೆ ಹತ್ರನೇ ನಮ್ಮ ಗಿಡದಲ್ಲೇ ಕಿತ್ಕೊಂಡು ಜ್ಯೂಸ್ ಕುಡಿಯೋದ್ರಲ್ಲಿ ತುಂಬ ಖುಷಿ ಇರುತ್ತೆ.